ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕಾಂಗ್ರೆಸ್ ಇಬ್ಬಾಗ ಆಗ್ತಾ ಇದೆಯಾ, ಒಡಿತಿದೆಯಾ? ರಾಹುಲ್ರ ನಾಯಕತ್ವ ಗೆಲ್ತಾ ಇಲ್ವಾ? ಪ್ರಿಯಾಂಕಾ ಅವರನ್ನು ಪ್ರತಿಸ್ಪರ್ಧಿಯಾಗಿ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೆಯಾ? ಅಥವಾ ಕಾಂಗ್ರೆಸ್ ಕೆಲವು ಜನ ಪ್ರಿಯಾಂಕಾ ಮತ್ತು ರಾಹುಲ್ ಮಧ್ಯದಲ್ಲಿ ಒಡಕ್ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದಿಗ್ವಿಜಯ್ ಸಿಂಗ್ ಮತ್ತು ಶಶಿ ತರೂರ್ ಅವರು ಇನ್ನಷ್ಟು ವೀಕ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸನ್ನು ಅಶಕ್ತ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳು ಇವತ್ತು ಹುಡುಕೋ ಕಾಲ ಆಗಿದೆ. ದಿಗ್ವಿಜಯ್ ಸಿಂಗ್ ಮೂಲತಃ ಕಾಂಗ್ರೆಸ್ಸಿಗರು, ಶಶಿ ತರೂರ್ ಮೂಲತಃ ಕಾಂಗ್ರೆಸ್ಸಿಗರು, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರು ಇತ್ತೀಚೆಗೆ ಒಂದು ಸ್ವಲ್ಪ ತಮ್ಮ ವಿಚಾರವನ್ನು ಬದಲಾಯಿಸ್ಕೋತಾ ಇದ್ದಾರಾ ಅನ್ನೋ. ದಿಗ್ವಿಜಯ್ ಸಿಂಗ್ ಅವರು ಇತ್ತೀಚೆಗೆ ಮಾತಾಡಿದ್ದು ನೀವು ಕೇಳಿದಿರಿ. ಇಲ್ಲ, ಈ RSS ಅಲ್ಲಿರುತ್ತಿರುವಂಥ ಒಂದು ಏನು ಶಿಸ್ತದ ಸಂಘಟನೆ ಅದ, ನಮ್ಮಲ್ಲಿ ಆಗಬೇಕು ಅಂತೇಳಿ ಅವ್ರು ಹೇಳಿದ್ದು ಸಹಜದ. ಶಿಸ್ತು ಮತ್ತು ಸಂಘಟನೆ RSS ಸಿದ್ಧಾಂತನೇ ಇರಲಿಲ್ಲ ಅಂತಲ್ಲ. ಸಿದ್ಧಾಂತದ ಬಗ್ಗೆ ನಮ್ಮ ವಿರೋಧ ಅದ ಇವತ್ತು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅವರಲ್ಲಿ ಒಂದು ಶಿಸ್ತು, ಸಂಯಮ, ಸಂಘಟನೆ ಮಾಡಿಕೊಂಡು ಜನರ ಮಧ್ಯದಲ್ಲಿ ಹೋಗುವಂಥ ಕೆಲಸ, ತಮ್ಮ ಸತ್ಯ ಅಂತ ಹೇಳುವಂಥ ಒಂದು ಪ್ರಬಲವಾದ ಇವುಗಳನ್ನ ನಾವು ಇವತ್ತು ಅಳವಡಿಸ್ಕೊಳ್ಬೇಕಾಗಿತ್ತು ಅನ್ನುವಂಥ ಮಾತನ್ನು ಅವ್ರು ಮಾತಾಡೋದು ನೋಡಿದಾಗ, ಅದಕ್ಕೆ ನಮ್ಮ ಶಶಿ ತರೂರ್ ಅವರು ಧ್ವನಿಗೊಳಿಸೋದು ನೋಡಿದಾಗ 140 ವರ್ಷದ ಕಾಂಗ್ರೆಸ್ಗೆ ಹೊಸ ಆಯಾಮ ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಮಾತು ಮಾತಾಡಿದ್ದಾರೆ. ಅವ್ರ ಮಾತಿನಲ್ಲಿ ಕೆಲವು ಹಂತದವರೆಗೆ ಸತ್ಯಗಳು ಇದ್ದಾವಿಲ್ಲ ಅಂತಲ್ಲ. ಯಾಕಂದರೆ ಸೇವಾದಳ ಇದರ ಬಗ್ಗೆ ನಿಮಗೆ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿ ಹೇಳಿದ್ದೀನಿ ನಾನು. ಕಾಂಗ್ರೆಸ್ ಸೇವಾದಳವನ್ನು ಮರೆತ ಪರಿಣಾಮನೇ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ, ಇವತ್ತು RSS ಮುಂದೆ ಮಂಡೆ ಊರಿಗೆ ಕೂಡುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂದದ. ಗಾಂಧೀಜಿಯವರು ಹುಟ್ಟಾಕಿದಂಥ ಅವ್ರ ಶಿಷ್ಯರು ನಿಮಗೆ ಗೊತ್ತದೆ. ಈಗ ಇಲ್ಲಿ ನಮ್ಮ ಗಣಪ್ರಭುವಲ್ಲೇ ಬಂದಂಥ ಈ ನಾಯಕರು, ವಿಶೇಷವಾಗಿ ಸೇವಾದಳದ ಬಗ್ಗೆ ಎಲ್ಲರಿಗೂ ಆಸಕ್ತಿ, ಅದನ್ನು ಬೆಳೆಸಬೇಕು, ಮಾಡಬೇಕು ಅನ್ನುವಂಥದ್ದು ಮತ್ತು ಉಳಿಬೇಕಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳು ನಿಜವಾಗಿ ಕಾಂಗ್ರೆಸ್ಸನ್ನು ಯಾವ ನೆಲೆಗಟ್ಟಿನಲ್ಲಿ ಗಾಂಧೀಜಿಯವರು ಕಟ್ಕೊಂಡಿದ್ರು, ಮಾಡಿದ್ರು. ಆ ನೆಲೆಯಲ್ಲಿ ಏನಾದರೂ ನಮ್ಮ ನೆಹರು ಅವರಾಗಿರ್ಬೋದು, ಅದರ ನಂತರ ಬಂತ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಇವರು ಅದನ್ನು ಅಳವಡಿಸ್ಕೊಳ್ಬೇಕಾಗಿತ್ತು. ಸೇವಾ ದಳವನ್ನು ಬೆಳೆಸ್ಕೊಳ್ಬೇಕಾಗಿತ್ತು. ಮತ್ತು ತಮ್ಮ ಪಕ್ಷಕ್ಕೆ ಜನರನ್ನು ಆಯ್ಕೆ ಮಾಡೋ ಬಂದು ಜನರಿಂದ ಗುರುತಿಸಲ್ಪಡುವಂಥ ನಾಯಕರನ್ನು ಆಯ್ಕೆ ಮಾಡಿಕೊಂಡು ಲ್ಯಾಂಡ್ ಮಾಫಿಯಾ, ಸಾರಾಯಿ ಮಾಫಿಯಾ, ಮತ್ತೊಂದು ಮಾಫಿಯಾಗಳನ್ನು ದೂರ ಇಡಬೇಕಾಗಿತ್ತು. ಮತ್ತು ಕೌಟುಂಬಿಕ ರಾಜಕಾರಣ, ಸ್ವತಃ ಕಾಂಗ್ರೆಸ್ನಲ್ಲಿ ನೆಹರು ಅವರೇ ಕೌಟುಂಬಿಕ ರಾಜಕಾರಣ ಶುರು ಮಾಡ್ತಾರೆ. ಈಗ ಅದೆಲ್ಲ ದೂರ ಆಗಿದ್ದರೆ ಇವತ್ತು ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗಾಂಧೀಜಿಯವರ ಸೇವಾದಳ ಇವತ್ತೇನಾದರೂ ಸರಿಯಾಗಿ ವರ್ಕ್ ಮಾಡಿದ್ರೆ ಕಾಂಗ್ರೆಸ್ ತನ್ನ ನೈತಿಕತೆಯನ್ನು ಬಿಟ್ಟು ದೂರ ಬರ್ತಾ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಏನಾಗ್ಯದಪ್ಪ ಅಂತಂದ್ರೆ, ಭ್ರಷ್ಟರ ಪ್ಯಾರಾಸೈಟ್ಸ್ ಅಂತೀವಿ ನಾವು, ಇನ್ನೊಬ್ಬರು ಹೇಗೆ ಮೇಲೆ ಬೆಳೆಯುವಂಥ, ಇನ್ನೊಂದು ಹೋಗ್ಕೊಂಡು ಹೋಗುವಂಥ ಇಂಥವ್ರದ್ದು ಕೂಡಿಂಥ ಒಂದು ದೊಡ್ಡ ಸಂಘಟನೆ ಆಗಿ ಹೋಗ್ಬಿಟ್ಟಿತ್ತು ಕಾಂಗ್ರೆಸ್. ಹೀಗಾಗಿ ದಿನದಿಂದ ದಿನಕ್ಕೆ ಇಂದಿರಾ ಗಾಂಧಿಗೆ ಜೈ ಎನ್ನುವಂಥವ್ರು, ನೆಹರುಗೆ ಜೈ ಎನ್ನುವಂಥವ್ರು, ಅದರ ನಂತರ ಬಂದಂಥ ರಾಜೀವ್ ಗಾಂಧಿಯವರು ಜೈ ಎನ್ನುವಂಥ ಜನ ಇದ್ದಿದ್ದರಿಂದಾಗಿ, ಅಂಥ ಜನ ಮ್ಯಾಕ್ಸಿಮಮ್ ಇರೋದರಿಂದಾಗಿ ದಿನಕ್ಕೆ ವೀಕ್ ಆಗ್ತಾ ಬಂತು ಇರೋದು ಇನ್ನೂ ವೀಕ್ ಆಗ್ಯದ. ಅದರ ಪಳವಳಿಕೆಯಾಗಿ ಒಂದು ದಿಗ್ವಿಜಯ್ ಸಿಂಗ್ ಮತ್ತು ಶಶಿ ತರೂರ್ ಅಂತವ್ರು ಉಳಿದಿದ್ದಾರಲ್ಲ, ಅವ್ರಿಗೆ BJP ಹೋಗ್ತಾರೋ ಇಲ್ಲವೋ ಏನು ಮಾಡ್ತಾರೋ ಸೆಕೆಂಡ್ರಿ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ, ಸಂಘಟನೆ ಆಗಬೇಕಾಗಿದ್ದನ್ನು ಅವ್ರು ಹೇಳೋ ಮಾತನ್ನು ನಾವು ಹೋಗಬೇಕು. ಸುಮ್ಮನೆ ಟೀಕೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅದಕ್ಕೆ ನಾವಿಲ್ಲಿ ನೋಡಿದ ಮುಂದೆ ಆ ವಿಷಯದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ನಮ್ಮ ಮಾಣಿಕಂ ಟ್ಯಾಗೋರ್ ಅವರು ಒಂದು ಮಾತು ಹೇಳ್ತಾರೆ. ಆ ಮಾತನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ದ್ವೇಷದ ತಳಯದ ಮೇಲೆ ಹಾಗೂ ದ್ವೇಷವನ್ನೇ ಹಬ್ಬಿಸುವ ತತ್ವದ ಮೇಲೆ ಕಟ್ಟಿದ ಸಂಘಟನೆ RSS. ದ್ವೇಷ ಹಬ್ಬಿಸೋದಿಲ್ಲ ಅಂತಲ್ಲ, ಹಿಂದುತ್ವ ಶ್ರೇಷ್ಠ, ಮುಸ್ಲಿಮರು ಇನ್ನುಳಿದಾವೆಲ್ಲ ಎರಡನೇ ನಂಬರ್ ಅನ್ನೋದು ಸೆಕೆಂಡ್ ಸಿಟಿಜನ್ ಅನ್ನೋಂಥ ಆಗಿರ್ಬೋದು. ಅಲ್ ಖೈದಾ ಕೂಡ ದ್ವೇಷ ಹಬ್ಬಿಸುವ ಸಂಘಟನೆ. ನೀವು ಅಲ್ ಖೈದಾದಿಂದ ಏನಾದರೂ ಕಲಿಯಬಹುದೇ? ಈ ಸಂಘಟನೆಯಿಂದ ಕಲಿಯಲಿಕ್ಕಾದರೂ ಏನಿದೆ? ಮಾಣಿಕಂ ಟ್ಯಾಗೋರ್ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಕರೆಯುವುದೇನಿಲ್ಲ ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಆದರೆ ಆ ಮಾತನ್ನು ನಾವು ಏನಪ್ಪ ಅಂತಂದ್ರೆ ಒಪ್ಪಬಿಡೋರು ನಮಗೆ ಪಟ್ಟಂಥ ವಿಷಯ. ಬಟ್ ಅತಿಯಾದಂಥ ವಿರೋಧನೂ ಸರಿಯಲ್ಲ ಅನ್ನೋಂಥ ಮಾತು. ಇಲ್ಲಿ ಶಶಿ ತರೂರ್ ಒಂದು ಮಾತು ಹೇಳ್ತಾರೆ, ನಮ್ಮ ಪಕ್ಷಕ್ಕೆ 140 ವರ್ಷ ಇತಿಹಾಸವಿದ್ದು ಇದನ್ನು ನಾವು ಸಾಕಷ್ಟು ಕಲಿಯಬಹುದಾಗಿದೆ. ನಮ್ಮ ಇತಿಹಾಸ ನಮ್ಮ ಮುಂದೆ ಸಾಕಷ್ಟು ಅದು 40 ವರ್ಷದ ಇತಿಹಾಸ. ಗಾಂಧಿ ನೋಡಿದ್ರೆ ಸಾಕು,
ನಮ್ಮ ಲೈಫ್ ಒಂದು ಆಧಾರ ಅಂತ ಹೇಳಿದ್ದಾರೆ ಗಾಂಧೀಜಿಯವರು. ಅದ್ರ ಪ್ರಕಾರ ಹೋಗಿ ನಡೀತಾ ಇತ್ತು ಅಂತ. ಏನಪ್ಪ ಅಂತಂದ್ರೆ ಸಂಘಟನೆ ಬಲಪಡಿಸಲು ಕುರಿತು ನಮಗೆ ಯಾರೂ ಹೇಳ್ಕೊಡ್ಬೇಕಿಲ್ಲ. ಯಾವುದೇ ಪಕ್ಷವಿರಲಿ ಶಿಸ್ತು ಭಾಳ ಮುಖ್ಯ. ಶಿಸ್ತು ಭಾಳ ಮುಖ್ಯ ಐತಿ. ಅದು ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಾಂಧಿಯನ್ನು ಯಾರು ಅಭ್ಯಾಸ ಮಾಡಿರ್ತಾರೆ ಅವ್ರು ಸಹಜ ಇದ್ದೇ ಬಿಡ್ತಾರೆ, ತೊಂದರೆ ಮಾಡ್ಕೊಂಡು ಹೋಗ್ತಾರೆ, ಸಮಾಜದ ವಿಶ್ವಾಸ ತೊಗೊಳ್ತಾರೆ ಅನ್ನೋ ಮಾತಾಡ್ತಾ ಇದ್ದಾರೆ. ಅದೇ ಕಾರಣ ಸಲ್ಮಾನ್ ಖುರ್ಷಿದ್ ಕಾರಣ ಅವರು ಸಹಿತ ನಾವು RSS ಪ್ರತಿಪಾದಿತ ಸಿದ್ಧಾಂತವನ್ನು ವಿರೋಧಿಸುತ್ತೇವೆ. ಹೀಗಾಗಿ ನಾವು ಅವರಿಂದ ಕಲಿಯುವಂಥದ್ದು ಖಂಡಿತವಾಗಿಯೂ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇವರು ಹೇಳೋದ್ರಲ್ಲಿ ಒಂದು ಅರ್ಥ ಅದ. ಬಟ್ ಇಲ್ಲಿ ನಾವು ದಿಗ್ವಿಜಯ್ ಸಿಂಗನ್ನು ಕೇವಲ ನೆಗೆಟಿವ್ ಆಗಿ ನೋಡೋದಿದ್ರು. ಹೌದಪ್ಪ, ಸಂಘಟನೆ ಆಗಬೇಕಾಗಿದ್ದೀನಿ. ನಾ ಹೇಳ್ತಿಲ್ಲ ಆರಂಭದಲ್ಲೇ ಸೇವಾದಳವನ್ನು ಸರಿಯಾಗಿ ದುಡಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರಿ. ಇವತ್ತು ಹಡೇಕರ ಮಂಜಪ್ಪನವ್ರು ದೊಡ್ಡ ಸಾಹಸ ಮಾಡಿ ಕಟ್ಟಿದ್ದದು ಉಳಿಸ್ಕೊಂಡು ಬಂದಿದ್ದಾರಪ್ಪ ಅಂತಂದ್ರೆ ಇವತ್ತು ಈ ದುರಂತ, ಈ ದುಸ್ಥಿತಿ ಬರ್ತಿರಲಿಲ್ಲ. ಕೇವಲ ಕುಟುಂಬ ಆಧಾರಿತ ರಾಹುಲ್ ಗಾಂಧಿ ನಂತರ ಮತ್ತು ಅವ್ರ ಮಗನೋ ಇವತ್ತಿನ ಅವ್ರ ಮಗ ಇಲ್ಲೋ ಇರೋ ಗೊತ್ತಿಲ್ಲ. ಅವ್ರ ಮದುವೆ ಆಗಿದ್ದು ಸೆಕೆಂಡ್ ಹ್ಯಾಂಡ್ ಅದ. ಕೆಲವರು ಆಗಿದ್ದು ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಅದೇನೂ ಇದ್ದರೂ ಅವ್ರ ಜೊತೆಗಿರಲಿ. ಆದರೆ ಇವತ್ತು ಅವ್ರ ಫಾಲೋವರ್ ಯಾರಿಲ್ಲ, ಅವ್ರ ಮಕ್ಕಳು ಯಾರಿಲ್ಲ. ಇನ್ನೇನು ಪ್ರಿಯಾಂಕಾ ವಾಡ್ರಾ ಅವ್ರು ಏನಾದ್ರು ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಮೂಲತಃ ಸೋತಿದ್ದಲ್ಲೇ ಪರಿವಾರವಾದ ಅಂತ ತೊಗೊಂಡ ಅಥವಾ ಕುಟುಂಬವಾದ ಅಂತ ತೊಗೊಂಡದಕ್ಕಾಗಿ ಇವತ್ತು ಅದ್ರ ಜೊತೆಗೆ ಈ ಮಾಫಿಯಾಗಳೆಲ್ಲ ಕೂಡಿದರು. ಹೀಗಾಗಿ ಇವತ್ತು ಕಾಂಗ್ರೆಸ್ RSS ಮುಂದೆ ಅಥವಾ BJP ಮುಂದೆ ಸೋಲು ಕಾಣ್ಕೊಳ್ತಾ ಬಂತು ಅನ್ನೋದು ಈಗ ನಾವು ಅರ್ತಿದ್ದೀವಿ. ಹಾಗಾದ್ರೆ ಈಗ ಏನು ಅಂತಂದ್ರೆ ಏನಿಲ್ಲ. ಮೊದಲನೇ ಸಂಘಟನೆ ಮಾಡೋ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಧ್ಯದಲ್ಲಿ ಏನು ತಂದಿಡ್ತಾ ಇದ್ದಾರಲ್ಲ ಇದು ತಪ್ಪು ಅನ್ನೋ ಸಂದೇಶಗಳು ಬಿತ್ತೋ ಜೊತೆಗೆ ಅವರಿಬ್ಬರು ನಾವು ಒಂದಿದ್ದೀವಪ್ಪ ಅನ್ನುವಂಥ ಮಾತನ್ನು ಹೇಳೋ ಜೊತೆಗೆ ಈಗ ಇರುವವರಲ್ಲೇ ಯಾರು ಪಕ್ಷಕ್ಕಾಗಿ ನಿಷ್ಠಾವಂತರಿದ್ದಾರೆ ಅವ್ರ ಮುಂದೆ ಹಾಕೊಂಡು ಹೋಗುವಂಥದ್ದು. ಮತ್ತು ಹೊಸ ಒಂದು ಏನಪ್ಪ ನೀರಲ್ಲಿ ತೋಗಬೇಕಾಗಿದೆ. ಹೊಸ ಈಗಾಗಲೇ ಕಟ್ಟಲಿಕ್ಕೆ ಸೇವಾದಳದ ಮೂಲಕ ಹೊಸ ಹುಡುಗರು ಹೊಸ ರಕ್ತ ಇದ್ರಲ್ಲಿ ಬರಬೇಕಾಗಿದೆ. ಅದು ಬಂದರೆ ಕಾಂಗ್ರೆಸ್ ಬದಲಾವಣೆ ಆಗೋ ಸಾಧ್ಯತೆ ಇದಾವೆ. ಯಾಕಂದ್ರೆ ಗಾಂಧೀಜಿಯವರ ನೆಲೆಯಲ್ಲಿ ಹೋದ್ರೆ ಇದಕ್ಕೆ ಪರಿಹಾರ. ಅದ್ರ ಬಿಟ್ಟರೆ ಗಾಂಧೀಜಿಯವ್ರ ವ್ಯಕ್ತಿತ್ವವನ್ನು ಬಿಟ್ಟು ಬೇರೆ ಕಡೆ ಹೊರಟು ಹೋದ್ರೆ ಇದು ಡೈಲ್ಯೂಟ್ ಆಗ್ತದೆ, ಮತ್ತು ಸಂಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾದಯಾತ್ರೆ ಇನ್ನುಳಿದ ಮೂಲಕ ಇವತ್ತು ರಾಹುಲ್ ಗಾಂಧಿ ಎಲ್ಲಿ ದೇಶ 99 MP ತಂದಿದ್ದಾರೆ. ನಾನದಲ್ಲ, ಅದು ಇನ್ನೂ ಭಾಳಷ್ಟು ಆಗಬೇಕಾಗ್ಯದ. ಯಾಕಂದರೆ ಅವತ್ತು ಮೊದಲು ಸಂಘಟನೆ ಸೇವಾದಳ ಗಟ್ಟಿ ಆಗುವಂಥದ್ದು ಆಗಬೇಕು. ಆ ದಿಶೆಯಲ್ಲಿ ಶಿಸ್ತು ಕಲಿಬೇಕು ಅನ್ನುವಂಥ ದಿಗ್ವಿಜಯ್ ಸಿಂಗರ ಮಾತನ್ನು, ಸಲಹೆಯನ್ನು, ಶಶಿ ತರೂರ್ ಮಾತನ್ನ ಸಲಹೆಯನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಟೀಕೆಗಳು ಬಂದಾಗ ಅದು ಸ್ವೀಕಾರ ಮಾಡಿ ಅದಕ್ಕೆ ಪ್ರತಿಸ್ಪಂದಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಹೋಗಲಿ. ಬಟ್ ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೆ ಹೊಸದಾದಂಥ ಸಿದ್ಧಾಂತವನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಓದಿದ್ದಾರೆ, ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಈ ಕೆಲವು 4-5 ವರ್ಷದಿಂದ ಭಾಳಷ್ಟು ಅನುಭವ ಕಲ್ತಿದ್ದಾರೆ. ಅನುಭವ ಆಗಿದೆ ಅವ್ರಿಗೆ. ಕಾಲ್ನಡಿಗೆಯಿಂದ ಆಗಿರ್ಬೋದು, ಅದು ಇನ್ನುಳಿದ ಬಸ್ ಯಾತ್ರೆಯಿಂದ ಆಗಿರ್ಬೋದು. ಇಲ್ಲಿ ದೇಶವನ್ನು ಸುತ್ತ ಹಾಕಿದ್ದಾರೆ. ಇದಕ್ಕೇನು ಬೇಕಾಗಿದ್ದು ಗೊತ್ತಾಗಿದೆ. ಮತ್ತು ಗಾಂಧೀಜಿಯವರು ಅರ್ಥ ಆಗಿದ್ದಾರೆ ಅವ್ರಿಗೆ. ಆ ನೆಲೆಯಲ್ಲಿ ಹೋದ್ರೆ ಈ RSS ಸಂಘಟನೆ ತಾನೇ ಆಗ್ತದೆ ರೀ. ಮತ್ತು ಆ್ಯಕ್ಚುಲಿ RSS ಅಂತ ತಲೆ ಹಿಡಿದ ಗಾಂಧಿ ಸಿದ್ಧಾಂತ ಇದು ಗೊತ್ತಿಲ್ಲ ನಮಗೆಲ್ಲ. ಯಾಕಂದರೆ ಗಾಂಧೀಜಿಯವರು ಬರೆದು ಹೋಗಿದ್ದಾರೆ. ಎಂದೋ ಈ ದೇಶದ ಏನಪ್ಪ ಇತಿಹಾಸ ಬದಲಾಗಿ ಹೋಗ್ಬಿಡ್ತದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಗಾಂಧೀಜಿಯವರು ಬಂದು ಹಿಂದುತ್ವವನ್ನು ಹಿಡಿದ್ರು. ಆದರೆ ಅವ್ರು ಹಿಂದುತ್ವ ಹೇಗಿತ್ತಂದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥ, ಎಲ್ಲರನ್ನೂ ತೆಕ್ಕೆಲ್ಲಿ ತೆಗೆದುಕೊಂಡು ಹೋಗುವಂಥ, ಕೂಡಿ ಬದುಕುವಂಥ, ವೈವಿಧ್ಯತೆಯಲ್ಲಿ ಏಕಚಿಂತ ಇರುವಂಥ ಸಿದ್ಧಾಂತ ಇತ್ತು. ಹೀಗಾಗಿ ಆ ಸಿದ್ಧಾಂತ, ಗಾಂಧೀಜಿಯವರ ಸಿದ್ಧಾಂತವನ್ನು ನಿಜವಾಗಿ ನೆಹರು ಅವರು ಕರೆಕ್ಟಾಗಿ ತಂದಿದ್ರೆ, ಹಳ್ಳಿಗಳಿಗೆ ಡಿಸೆಂಟ್ರಲೈಸ್ ಮಾಡಿ ಅಧಿಕಾರ ಬೆಳೆಸಿದ್ರೆ ಹಳ್ಳಿಗಳಿಂದ ಇನ್ನುಳಿಗಳಿಂದ ಅಲ್ಲಿ ನಾಯಕರು ಬರ್ತಾಯಿದ್ರು. ಇವತ್ತು ಕಾಂಗ್ರೆಸ್ಗೆ ದುಸ್ಥಿತಿ ಬರ್ತಾ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಈ ದಿಶೆಯಲ್ಲಿ ನಿಧಾನಕ್ಕೆ ಗಾಂಧೀಜಿಯವ್ರಿಗೆ ಹೊರಳುತ್ತಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರಿಂದಾಗಿ ಕಾಂಗ್ರೆಸ್ ಹೊಸ ಜೀವ ಬಂದೇ ಬರ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಈ ಸಮಯದಲ್ಲಿ ದಿಗ್ವಿಜಯ್ ಸಿಂಗ್ರಂತ ಇದ್ದಿದ್ರಲ್ಲೇ ದ ಬೆಸ್ಟ್ ಮ್ಯಾನ್. ಶಶಿ ತರೂರ್ ಇರ್ಬೋದು, ಇಲ್ಲ ಅಂತಲ್ಲ. ಅಂಥವರು ಇವ್ರ ಜೊತೆಗೆ ಉಳ್ಕೊಂಡ ಹೊಸ ಯುವಕರನ್ನು ಇಲ್ಲಿ ಸೇರಿಸ್ಕೊಂಡ ಗಾಂಧೀಜಿಯವರ ಒಂದೇನು ಡಿಸೆಂಟ್ರಲೈಸ್ಡ್ ಪವರ್ ಎಲ್ಲರೂ ಉದ್ಯೋಗ ಸಿಗುವಂಥ ಏನು ಕೃಷಿ ಅದ, ಕೃಷಿ ಆಧಾರಿತ ಮತ್ತು ಮಾರ್ಕೆಟ್ ಓರಿಯೆಂಟೆಡ್. ಈಗ ಭಾಳ ಸಲ ಹೇಳಿದ್ದೀನಿ ಮಾತನ್ನು. ಮಾರ್ಕೆಟ್ ಲಾಭ ಹಾಕಿದ್ರೆ ಉದ್ಯೋಗ ಮಾಡ್ತಾರೆ ನಮ್ಮ ಯುವಕರು. ಈಗ ಕೃಷಿಯಲ್ಲಿ ಲಾಭ ಇಲ್ಲ, ಅದಕ್ಕಾಗಿ ಬರೀ ಸಾಲ ತೆಗೆದು ಬಡ್ಡಿ ಮುಗಿದು ಹೋಗುವಂಥ ಸ್ಥಿತಿಗೆ ಮಾತ್ರ ಅದು ಕಬ್ಬು ಬೆಳೆಗಾರರು. ಉಳಿದವ್ರು ಇಂಥ ಲಾಭ ಇಲ್ಲ. ಮಟ್ಟಿಗೆ ಅದೇನಂತಾರಲ್ಲ, ಒಂದು ದೊಡ್ಡಕ್ಕೆ ಒಂದು ಸೀರೆಗೆ ಒಂದು ಮೇಲೆ ಅಂಗಿಗೆ ಇಷ್ಟಕ್ಕೆ ಬಂದಿತ್ತಂಥ ಪರಿಸ್ಥಿತಿ ರೈತರದಾಗ್ಯದ. ಇನ್ನುಳಿದ ದಲಿತರು, ಹಿಂದುಳಿದವರು, ಅದೇ ಕಾಲಕ್ಕೆ ಮತ್ತು ಆದಿವಾಸಿಗಳ ಬದುಕು ದುಡಿದು ತಿನ್ನೋದು ಕೂಲಿಕಾರರಾಗಿ ಹೋಗ್ಬಿಟ್ಟಾರೆ. ಹೀಗಾಗಿ ಅವ್ರಿಗೆಲ್ಲ ಚಲೋ ಒಂದು ಒಳ್ಳೆಯ ಉದ್ದೇಶ ಹೋಗುವಂಥದ್ದು, ಲಾಭ ಉದ್ದೇಶ ಸಿಗ್ತಪ್ಪ ಅಂದ್ರೆ ಕಾಂಗ್ರೆಸ್ಸು ಬೆಳೀತದೆ ಮತ್ತು ಕಾಂಗ್ರೆಸ್ ಸ್ಥಾನ ಬೆಳೀತದೆ. ಅದಕ್ಕೆ ಸೇವಾದಳಗಳ ಇನ್ನಷ್ಟು ಒಂದು ಸ್ವಲ್ಪ ಆಸಕ್ತಿ ವಹಿಸೋ ಜೊತೆಗೆ ಈ ರೈತ ಇವತ್ತು ಹೇಳ ನಬ್ಸ್ ಅಂತೀವಿ ನಾವು, ಅಂದ್ರೆ ನರಗಳನ್ನು ಕಂಡುಹಿಡಿದಂಥ ರಾಹುಲ್ ಗಾಂಧಿಯವರು ಮೊದಲನೇದು ರೈತರು, ಎರಡನೇದಾಗೆ ಏನಪ್ಪ ಅಂತಂದ್ರೆ ಹಿಂದುಳಿದವರು, ದಲಿತರು ಮತ್ತು ಆದಿವಾಸಿಗಳು ಮತ್ತು ಮೈನಾರಿಟೀಸ್ ವಿಶ್ವಾಸ ತೆಗೆದುಕೊಂಡ್ರೆ ಮುಂಬರುವ ದಿನಗಳಲ್ಲಿ ಅಧಿಕಾರವನ್ನು ಮತ್ತೆ ಮರಳಿ ಪಡೆಯುವ ಸಾಧ್ಯತೆಗಳಿದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ
ಎಂಥ ಬಾಬ್ರಿ ಮಸ್ಜಿದ್ ಬಿದ್ದಾವು ಸಹಿತ ಅವ್ರು ಗಮನ ಮಾಡೋಕ್ಕೆ ಆಗಿಲ್ಲ. ಯಾವಾಗ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ನಮ್ಮ ಮೋದಿಯವರು ಇವತ್ತು ಮೆಜಾರಿಟಿ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿ ಅಭಿವೃದ್ಧಿ ಇದು ಮಾಡಲಿಕ್ಕೆ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ 2 ಕೋಟಿ ಉದ್ಯೋಗ ಕೊಡೋಕ್ಕಾಗಿಲ್ಲ, ಪ್ರತಿ ಏನಪ್ಪ ಬಡವಗೆ 15 ಲಕ್ಷ ರೂಪಾಯಿ ಕೊಡುವಂಥ ಶಕ್ತಿನೂ ಆಗಿಲ್ಲ. ಎಲ್ಲ ಕೊನೆಗೆ ಜುಮ್ಲಾ ಅಂತಿದ್ದಾರೆ, ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲರೂ ಉದ್ಯೋಗ ಒದಗಿಸಿದ್ರೆ, ಕೃಷಿಗೆ ಮಾರ್ಕೆಟ್ ಕೊಟ್ಟರೆ ಮೋಸ್ಟ್ಲಿ ಕಾಂಗ್ರೆಸ್ಸು ಬೆಳೀತದೆ, ಗಾಂಧೀಜಿಯವರು ಬೆಳೀತಾರೆ, ಜೊತೆಗೆ ಕಾಂಗ್ರೆಸ್ ಉಳಿತದೆ. ಮತ್ತು ರಾಹುಲ್ರಲ್ಲಿ ಬರ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಇಲ್ಲ ಆದರೆ ಇದು ಇಬ್ಬಾಗ ಆಗೋ ಸಾಧ್ಯತೆ ಇಲ್ಲ ಅನ್ನೋದು ಅನ್ನೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ನೊಂದಿಷ್ಟು ಜನ ಉಳಿದಿದ್ದಾರೆ, ಅವರು ಹೋಗೋ ಸಾಧ್ಯತೆಗಳಿದ್ದಾವೆ BJPಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರ ದಿಗ್ವಿಜಯ್ ಸಿಂಗ್ ಆಗಿರ್ಬೋದು, ಶಶಿ ತರೂರ್ ಅವರಾಗಿರ್ಬೋದು, 2 ಕಡೆ ಕಾರಣ ನಿಂತಿದ್ದಾರೆ. ಅವರು ಯಾಕಡೆ ಹೋಗ್ತಾರೆ ಗೊತ್ತಿಲ್ಲ, ಸಮಯ ಬಂದಾಗ ಚೇಂಜ್ ಆಗ್ಬೋದು ಅಂತ ಕೂಡ ಈ ನೆಲೆಯಲ್ಲೇ ನಾವು ಇವೆಲ್ಲ ವಿಚಾರ ಹೇಳಬೇಕಾಗಿದೆ. ಹೌದು, ಕಾಂಗ್ರೆಸ್ ಸಿದ್ಧಾಂತ, ಹೌದು ಸಿದ್ಧಾಂತ ಸರಿ ಅದ. ಅದೇ ಕಾಲಕ್ಕೆ RSS ಅವರು ಸಿದ್ಧಾಂತದ ಅವ್ರಿಗೆ ಸರಿ ಅದ. ಆದರೆ ಅದು ಕೂಡಿ ಬದುಕೋಗಿಂತಲೂ ಜಗಳಾಡಿ ಬದುಕುವಂಥ ಬುಲ್ಡೋಜರ್ ಸಂಸ್ಕೃತಿ ಅಂತ ಒಂದು ಸಿದ್ಧಾಂತ ಇರೋದರಿಂದ ನಾವು ಅಂದರೆ ನಮ್ಮ ಗಾಂಧೀಜಿಯವ್ರ ನೆಲಗಟ್ಟಿನಲ್ಲಿ ಕಾಂಗ್ರೆಸ್ಸನ್ನು ಮರಳಿ ಕಟ್ಟಿದರೆ ಹೊಸ ಜೀವ ಬರ್ತದೆ, ಅದಕ್ಕೆ ಸಾವಿಲ್ಲ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅರ್ಥ ಸತ್ಯದ ಕೈಗಂಡಿ ವಂದನೆಗಳು.